ನಮಸ್ಕಾರ. ನನ್ನ ಹೆಸರು ನಂದನ್ ಕುಮಾರ್. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಸರ್ಕಾರಿ ಪ್ರೌಢಶಾಲೆ ಅರಸೀಕೆರೆ. ಅಧ್ಯಾಯ 11 ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮಗಳು. ನಾನು ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಒಂದು ಚಟುವಟಿಕೆಯನ್ನು ಮಾಡುತ್ತಿದ್ದೇನೆ. ಚಟುವಟಿಕೆಯ ಸಂಖ್ಯೆ 11.1. ಚಟುವಟಿಕೆಯ ಹೆಸರು ಉತ್ತಮ ವಿದ್ಯುತ್ ವಾಹಕಗಳು ಮತ್ತು ದುರ್ಬಲ ವಿದ್ಯುತ್ ವಾಹಕಗಳು. ಇದನ್ನು ಮಾಡಬೇಕಾದ ಸಾಮಗ್ರಿಗಳು: 1 ಬ್ಯಾಟರಿ, 1 ಸ್ವಿಚ್, 2 ವೈರ್, ಒಂದು ಬಲ್ಬ್ ಮತ್ತು ಬಜರ್, 1 ಎರೇಸರ್, 1 ಪೆನ್ನಿನ ಕ್ಯಾಪ್, 1 ಪೆನ್ಸಿಲ್, 1 ಪೆನ್, ಒಂದು ಕಡೆ ಚೆಕ್ಕಿದ ಪೆನ್ಸಿಲ್, 1 ಕಟ್ಟಿಗೆ, 1 ಮಳೆ ಮತ್ತು ಎರಡು ಕಡೆ ಚೆಕ್ಕಿದ ಪೆನ್ಸಿಲ್, ಪಿನ್ನ ಮತ್ತು ಚಾಪೀಸ್. ಇದನ್ನು ನಾವು ಪರೀಕ್ಷಿಸಿ ನೋಡೋಣ. ರಬ್ಬರ್ ಇದು ವಾಹಕ ಅಲ್ಲ. ಇದು ವಾಹಕ ಅಲ್ಲ. ಇದು ಅವಾಹಕ. ಇದು ಲೈಟ್ ಹತ್ತಿಕೊಳ್ಳುತ್ತಿಲ್ಲ. ಇದು ಅವಾಹಕ. ಪೆನ್ ಇದು ಲೈಟ್ ಹತ್ತಿಕೊಳ್ಳುತ್ತಿಲ್ಲ. ಇದು ಅವಾಹಕ. ಇದು ಲೈಟ್ ಹತ್ತಿಕೊಳ್ಳುತ್ತಿಲ್ಲ. ಇದು ಅವಾಹಕ. ಕಟ್ಟಿಗೆ ಇದು ಲೈಟ್ ಹತ್ತಿಕೊಳ್ಳುತ್ತಿಲ್ಲ. ಇದು ಅವಾಹಕ. ಕಬ್ಬಿಣದ ಮಳೆ ಇದು ಲೈಟ್ ಹತ್ತಿಕೊಳ್ಳುತ್ತದೆ. ಇದು ವಾಹಕ. ಮತ್ತು ಬಜರ್ ಬರುತ್ತಿದೆ. 2 ಕಡೆ ಕೆತ್ತಿದ ಪೆನ್ಸಿಲ್ ಇದು ಲೈಟ್ ಮತ್ತು ಬಜರ್ ಬರುತ್ತಿದೆ. ಇದು ವಾಹಕ. ಪಿನ್ನ ಇದು ಲೈಟ್ ಮತ್ತು ಬಜರ್ ಬರುತ್ತಿದೆ. ಇದು ವಾಹಕ. ಚಾಪೀಸ್ ಇದು ಬರುತ್ತಿಲ್ಲ. ಇದು ಅವಾಹಕ. ಹೀಗೆಂದು ನಾವು ತಿಳಿಯಬಹುದೇನೆಂದರೆ, ಸುಲಭವಾಗಿ ವಿದ್ಯುತ್ತನ್ನು ಹರಿಯಲು ಬಿಡುವುದನ್ನು ಉತ್ತಮ ವಿದ್ಯುತ್ ವಾಹಕ ಎನ್ನುವರು ಮತ್ತು ವಿದ್ಯುತ್ತನ್ನು ಹರಿಯಲು ಬಿಡುವುದಿಲ್ಲದನ್ನು ದುರ್ಬಲ ವಿದ್ಯುತ್ ವಾಹಕ ಎನ್ನುವರು. ಧನ್ಯವಾದಗಳು.